ಗೇ ಐತಾರೋ ಅಲ್ಲಿ ಅಲ್ತಾವ ಹೊಡಿತಾ ಇರ್ತಾರೆ, ಇಲ್ಲಿ ಮನೆ ತಪ್ಪಂದ್ರೆ ಇಲ್ಲಿ ಹೊಡಿತಾ ಇರ್ತಾರೆ, ಪೂಜೆ ಹಾಕೋರು ಹೊಡಿತಾರೆ, ಏ ತಪ್ಪೋರು ಹೊಡಿತಾರೆ, ಅಲ್ಲಿ ಕೆಲಸ ಮಾಡಿ ನಾನು ಹೊಡಿತಾರೆ ಸರ್. ಸರ್ ಕೂಡ ಸಿಗ ದಯವಿಟ್ಟು ಊಟ ಮಾಡಿ ಒಂದು ನಾನು 3 ತಿಂಗಳ ಸರ್ ಸ್ನೇಹಿತರೆ, ಸ್ವಾತಂತ್ರ್ಯ ಬಂದು 76 ವರ್ಷಗಳಾಗಿದ್ದರೂ ಹೆಣ್ಣು ಭ್ರೂಣ ಹತ್ಯೆ, ಜೀತ ಪದ್ಧತಿಯಂತಹ ಅಮಾನವೀಯವಾದ ಘಟನೆಗಳು ಈಗಲೂ ನಮ್ಮ ರಾಜ್ಯದಲ್ಲಿ ವರದಿಯಾಗುತ್ತಿರುವುದು ಅವಮಾನಕರ. ವಾಸ್ತವದಲ್ಲಿ ಇದು ನಾವೆಲ್ಲರೂ ತಲೆ ತಗ್ಗಿಸಬೇಕಾದ ವಿಷಯ. ರಾಜ್ಯ ರಾಜಧಾನಿಯಿಂದ ಕೂಗಳತೆ ದೂರದಲ್ಲಿರುವ, ಅದರಲ್ಲೂ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರಿನಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿದ್ದು, ಶುಂಠಿ ಕ್ಯಾಂಪ್ಗಳಲ್ಲಿ ಜೀತದಾಳುಗಳಂತೆ ದುಡಿಯುತ್ತಿದ್ದ 36 ಬಡ ಕೂಲಿ ಕಾರ್ಮಿಕರನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮ, ಮಂಜುನಾಥಪುರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ರೈತರಿಂದ 100 ಎಕರೆ ಭೂಮಿಯನ್ನ ಗುತ್ತಿಗೆ ಆಧಾರದಲ್ಲಿ ಬಾಡಿಗೆ ಪಡೆದು ಶುಂಠಿ ಬೆಳೆಯನ್ನ ಬೆಳೆಯುತ್ತಿದ್ದಾರೆ. ಶುಂಠಿ ಹೊಲದಲ್ಲಿ ಕೆಲಸ ಮಾಡಲು ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಬಳ್ಳಾರಿ, ವಿಜಯಪುರ ಸೇರಿದಂತೆ ವಿವಿಧ ಭಾಗಗಳಿಂದ ಬಡ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಕೂಲಿ ಆಸೆ ತೋರಿಸಿ ಕರೆತಂದು ಜೀತದಾಳುಗಳಂತೆ ದುಡಿಸಿಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಎಷ್ಟು ಕೊಡ್ಬೇಕು ಕೂಲಿನ ನಿನಗೆ? ನಾನು 10 ದಿನ ಸರ್ ಯಾರಿಗೆ ಕೊಡೋದಿಲ್ಲ, ಕಮ್ಮಿನ ಕಮ್ಮಿ ಎಲ್ಲರೂ. ಎಷ್ಟು ಕೂಲಿ ಎಷ್ಟು ಒಂದು ದಿವಸಕ್ಕೆ? 700 ರೂಪಾಯಿ ಮಾತಾಡಿದ್ದೇವೆ. ಹಾಂ, ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ ಸರ್. ಕಾರ್ಮಿಕರ ಬಳಿ ಇದ್ದ ಆಧಾರ್ ಕಾರ್ಡ್, ವೋಟರ್ ಐಡಿ, ಮೊಬೈಲ್ ಇನ್ನಿತರ ವಸ್ತುಗಳನ್ನ ಕಿತ್ತುಕೊಂಡು ಹೆದರಿಸಿ ಬೆದರಿಸಿ ಶುಂಠಿ ಕ್ಯಾಂಪ್ನಲ್ಲಿರಿಸಿದ್ದಾರೆ. ಕಾರ್ಮಿಕರ ಕಾವಲಿಗೆ ಗೂಂಡಾಗಳನ್ನ ನೇಮಿಸಿ ಜೀತದಾಳುಗಳಂತೆ ದುಡಿಸಿಕೊಳ್ಳುತ್ತಿದ್ದಾರೆ. ಕಾರ್ಮಿಕರು ದಿನವಿಡೀ ನಿರಂತರವಾಗಿ ಹೊಲದಲ್ಲಿ ಕೆಲಸ ಮಾಡಬೇಕು. ಒಂದು ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದರೆ, ಕೆಲಸ ಮಾಡದಿದ್ದರೆ ಕಾವಲುಗಾರರು ಡೊಣ್ಣೆಗಳಿಂದ ಮೈಬರೆ ಬರುವ ಹಾಗೆ ಹೊಡೆದು ದೌರ್ಜನ್ಯ ಮಾಡುತ್ತಾರೆ ಎಂದು ಕಾರ್ಮಿಕರು ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ದಡಂಬರ್ ನೋಡಕ್ ಹೋಯ್ತು ಸರ್. ನಾನು ಬಂದ್ಬಿಟ್ಟು ಸರ್ ಹೆಂಗಾಯ್ತು ಸರ್, ನಾನು ಬಂದ್ಬಿಟ್ಟು ಎಲ್ಲಿ ಕೂತಿದೆ ಬಸ್ ಸ್ಟ್ಯಾಂಡಲ್ಲಿ. ಗಾರೆ ಕೆಲಸ ಅದೇ, ನಮ್ಮ ದಡಮ್ಮ ಅಡ್ಮೆಂಟ್ ಪಡೆದು ಗಾರೆ ಕೆಲಸ ಅದೇ ಅಂತಂದು 5 ಸಾವಿರ ಬರ್ತೀನಿ ಅಂದ್ರೆ ಇಲ್ಲಿ ಕ್ಯಾರ್ ಪಡಿಲ್ಲ ಅಂತ ದಡಮ್ಮರೆಲ್ಲ ಬಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿಂದ ಕರ್ಕೊಂಬ ಸರ್ ನನ್ನ. ಸರ್ ಹೆಂಗೆ ಗೇದ್ರೂ ನೆಮ್ಮದಿಲ್ಲ ಸರ್. ಇಲ್ಲಿ ಗೇ ಐತಾರೋ ಅಲ್ಲಿ ಅಲ್ತಾವ ಹೊಡಿತಾ ಇರ್ತಾರೆ, ಇಲ್ಲಿ ಮನೆ ತಪ್ಪಂದ್ರೆ ಇಲ್ಲಿ ಹೊಡಿತಾ ಇರ್ತಾರೆ. ಏನು 4-5 ಜನ ದೊಣ್ಣೆ ಕೊಡ್ತಾರೆ. ಅದೇನು ಅಂತ ಕಾರಣನೇ ಹೇಳಕ್ಕೆ ಸರ್. ಪೂಜೆ ಹಾಕೋರು ಹೊಡಿತಾರೆ, ಏತಕೋರು ಹೊಡಿತಾರೆ, ಅಲ್ಲಿ ಕೆಲಸ ಮಾಡಿ ನಾನು ಹೊಡಿತಾರೆ ಸರ್. ಬೆಳಗ್ಗೆ 5 ಗಂಟೆ 4 ಗಂಟೆ ಎದುರಿಸ್ಕೊಳ್ಳೋ ಸರ್. ಬೆಳಗ್ಗೆ ಸಾಯಂಕಾಲ 7 ಗಂಟೆ 8 ಗಂಟೆ ಇಲ್ಲಿ ಬರೋ ಸರ್ ನಾವು ಕೆಲಸ. ಅಲ್ಲಿ ಗಂಟಲು ಅಗ್ಗಿತಾ ಇರಬೇಕು. ಮೇಕಿಂಗ್ ನಡೆಯುತ್ತೆ, ನಡಿಗೆ ಹೊಡ್ಬಿಡ್ತಾರೆ ಸರ್. ಇದುವರೆಗೂ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಶುಂಠಿ ಕ್ಯಾಂಪ್ಗಳಲ್ಲಿಟ್ಟು ಬೇರೆ ಬೇರೆ ಕಡೆ ದುಡಿಸಿಕೊಳ್ಳುತ್ತಿದ್ದರು. ಕಳೆದ 2 ವರ್ಷಗಳಿಂದ ಇದೇ ರೀತಿ ದುಡಿಸಿಕೊಳ್ಳುತ್ತಿದ್ದು, ಇದುವರೆಗೂ 1 ರೂಪಾಯಿ ಕೂಲಿಯನ್ನು ನೀಡಿಲ್ಲ. ಸಂಜೆಯಾದ್ರೆ ಮದ್ದೆ ನೀಡುತ್ತಾರೆ, ಕೂಲಿ ಕೇಳಿದರೆ ಹೊಡೆಯುತ್ತಾರೆ ಎಂದು ಕಾರ್ಮಿಕರು ಗದ್ಗದಿತರಾದರು. ಸರ್ ಕೂಡ ಸಿಕ್ಕ ದಯವಿಟ್ಟು ನಿಮ್ಮ ಕಾರ್ಯಕ್ಕೆ ನಮ್ಮ ಊರು ತಗೊಂಡು ಸರ್ ಸಾಕು. 6 ಗಂಟೆಯಿಂದ ರಾತ್ರಿ 7 8 ಗಂಟೆ ಮಟ್ಟ ಡ್ಯೂಟಿ ಮಾಡ್ತೀವಿ ಸರ್. ಊಟ ಮಾಡಿ 1 ಮಿನಿಟ್ ಕೊಂಡು ಕುಡಿಸಲ್ಲ ಸರ್. ಕರ್ಕೊಂಡು ಹೋಗಿ ಬಿಡ್ತಾರೆ ಸರ್. ನಾನು 3 ತಿಂಗಳ ಸರ್. 4 ತಿಂಗಳ ಸರ್. ನಂದು 8 ತಿಂಗಳ ನೈಟಿ ಕೊಡ್ತಾರೆ, ಬಿಳಿ ಬೇಕೆ ಬಿಡ ಕೊಡ್ತಾರೆ. ಸಾಯಂಕಾಲ ನಂದು DL ಪ್ಯಾನ್ ಕಾರ್ಡು ATM ಎಲ್ಲ ಕಾಸೆಲ್ಲ ಕಿತ್ಬಿಡಿಕ ಸರ್ ನಮ್ದು. ಸ್ಥಳೀಯರ ನೆರವಿನಿಂದ ಹೊನ್ನವಳ್ಳಿ ಪೊಲೀಸರು ಬುಧವಾರ ರಾತ್ರಿ ಶುಂಠಿ ಕ್ಯಾಂಪ್ಗಳಲ್ಲಿದ್ದ 30 ಮಂದಿ ಕೂಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ. ಕಾರ್ಮಿಕರನ್ನ ಸದ್ಯ ಹೊನ್ನವಳ್ಳಿ ಸಮುದಾಯ ಭವನದಲ್ಲಿ ಇರಿಸಲಾಗಿದೆ. ಸ್ಥಳಕ್ಕೆ ತಿಪಟೂರು ತಹಸೀಲ್ದಾರ್ ಹಾಗೂ ಕಾರ್ಮಿಕ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ನಡೆಸುತ್ತಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.